ಅತ್ಯಲ್ಪ ಸಮಯದಲ್ಲಿ ಬಹಳ ವಿಶೇಷವಾಗಿ ಅರ್ಥಪೂರ್ಣವಾಗಿ ಗುರುಗಳ ಮಹಿಮೆಯನ್ನು ತಿಳಿಸಿದಂತಹ ಪಂಡಿತ ಪಾಂಡುರಂಗಾಚಾರ್ಯರಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತಾ, ಇದುವರೆಗೂ ಅನೇಕ ವಿದ್ವಾಂಸರು ಯಾದವಾರ್ಯರ ಮತ್ತು ಶ್ರೀನಿವಾಸ ತೀರ್ಥರ ಮಹಿಮೆಯನ್ನು ತಿಳಿಸಿದ್ದಾರೆ. ಇವತ್ತು ಮತ್ತೊಂದು ಬಹಳ ವಿಶೇಷವಾದ ದಿನ. ಪ್ರಾತಸ್ಮರಣೀಯರಾದಂತಹ ಶ್ರೀ ಶ್ರೀ ಸತ್ಯ ಪ್ರಮೋದ ತೀರ್ಥರ ವರ್ಧಂತಿಯ ಪರಮ ಪವಿತ್ರವಾದ ದಿನ. 50 ವರ್ಷ ಒಂದು ದಿನವೂ ಬಿಡದೆ ಶ್ರೀಮನ್ ಮೂಲರಾಮದೇವರ ಪೂಜೆಯನ್ನು ಮಾಡಿದಂತಹ ಅಭಿನವ ಸತ್ಯ ಧ್ಯಾನ ತೀರ್ಥರು ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದ ಮಹಾಜ್ಞಾನಿಗಳ ವರ್ಧಂತಿಯ ದಿನ. ಹೀಗಾಗಿ ಅವರ ಮಹಿಮೆಯನ್ನು ನಾವು ಕೇಳದೆ ಇವತ್ತು ಊಟ ಮಾಡಿದರೆ ಅದು ಬಹಳ ದೊಡ್ಡ ಪಾಪ. ಆದ್ದರಿಂದಾಗಿ ಒಂದು 15 ನಿಮಿಷಗಳ ಕಾಲ ನಮ್ಮ ಹಿರಿಯ ವಿದ್ವಾಂಸರಾದಂತಹ ಜಯತೀರ್ಥ ವಿದ್ಯಾಪೀಠದಲ್ಲಿ ಅಧ್ಯಯನವನ್ನು ಮಾಡಿ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಾರ್ಥತೀರ್ಥ ಶ್ರೀಪಾದಂಗಳವರ ಬಳಿ ಮೊದಲ ಸುಧಾಮಂಗಳದ ಮಾಡಿದಂತಹ ಬಳೆಪೇಟದಲ್ಲಿ ಸುಧಾಮಂಗಳವನ್ನು ಮಾಡಿದ ಪ್ರಸಕ್ತ ಹೈದರಾಬಾದ್ ಮಹಾನಗರದಲ್ಲಿ ಇರುವಂತಹ ಶ್ರೀಮಠದ ಸಂಪೂರ್ಣ ಜವಾಬ್ದಾರಿ ಜೊತೆಗೆ ಅನೇಕ ವಿದ್ಯಾರ್ಥಿಗಳನ್ನ ಇಟ್ಟುಕೊಂಡು ಪಾಠವನ್ನ ಹೇಳ್ತಾ ಇರುವಂತಹ ಪಂಡಿತ ಜಯತೀರ್ಥಾಚಾರ್ಯರು ಇನ್ನು ಮುಂದೆ ಸ್ವಯಂ ಅವರು ಸತ್ಯ ಪ್ರಮೋದ ತೀರ್ಥರ ಜೊತೆಗೆ ವಿಶೇಷವಾದ ಒಡನಾಟವನ್ನು ಹೊಂದಿದಂಥವರು. ಅವರು ಅವರ ಮಹಿಮೆಯನ್ನ ತಿಳಿಸಿಕೊಡಬೇಕು ಅಂತ ನಾನು ಕೇಳಿಕೊಳ್ತೇನೆ. ವಿಶ್ವಸ್ಯೋದಯಮಾತನೋತಿ ತದನುತ್ರಾಣಂ ವಿಧತ್ತೆ ಪುನಃ ಸೌಖ್ಯಾಪ್ತಿತರಹಾನಿ ಸಾಧನಮಲಂ ವಕ್ತಿ ಶ್ರುತಿರ್ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೆ ಜಯಃ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ನರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಅನಧಿತ್ಯ ಮಹಾಭಾಷ್ಯಂ ವ್ಯಾಖ್ಯಾತಂ ಯದನುಗ್ರಹಾತ್ ವಂದೇ ತಂ ವಿಧಿನಾ ಸತ್ಯನಿಧಿಂ ಸಜ್ಞಾನಸಿದ್ಧಯೇ. ಯಾದವಾರ್ಯ ಸುಸಂಪ್ರಾಪ್ತ ವಿದ್ಯಾ ವಿನಯಶೋಭಿತಾನ್ ಶ್ರೀನಿವಾಸ ಗುರೂನ್ ವಂದೇ ತೀರ್ಥಶಬ್ದಶುಮಾನಿತಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ 50 ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾದವಾರ್ಯರ ಶ್ರೀನಿವಾಸ ತೀರ್ಥರ ಚರಿತ್ರೆಗಳನ್ನೆಲ್ಲ ಕೇಳ್ತಾ ಇರಬೇಕಾದ್ರೆ ಬಹಳ ದೊಡ್ಡವರು, ಏನು ವೈರಾಗ್ಯ, ಏನು ಔದಾರ್ಯ, ಎಷ್ಟು ಅವರ ಕಷ್ಟ ಸಹಿಷ್ಣುತೆ, ಎಷ್ಟು ಪ್ರಜೋಪಕಾರದ ಬುದ್ಧಿ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಲ್ಲಿ ಎಂತಹ ದೃಢವಾದ ಭಕ್ತಿ, ಅವರ ಗ್ರಂಥಗಳಲ್ಲಿ ಅವರಿಗಿರ್ತಕ್ಕಂತಹ ನಿಷ್ಠಾ ಎಂಥದ್ದು, ಅದರ ಪಾಂಡಿತ್ಯದ ಪರಿಪಕ್ವತೆ ಎಂಥದ್ದು. ಅವರು ಒಂದೊಂದು ವಾಕ್ಯ ಅವತ್ತಿನಿಂದ ಇವತ್ತಿನವರೆಗೂ ಯಾರೂ ತೆಗೆದು ಹಾಕಲಿಕ್ಕಾಗೋದಿಲ್ಲ, ಎಲ್ಲರೂ ಅದಕ್ಕೆ ಜೋತ್ ಬೀಳುತ್ತಾರೆ. ಅಂತಹ ಒಂದು ವಿಶಿಷ್ಟ ಶೈಲಿಯ ವ್ಯಾಖ್ಯಾನ, ಅವರ ಮಹತ್ವಗಳು, ಅವರ ಪವಾಡಗಳು ಇವೆಲ್ಲ ನಮ್ಮ ಮನಸ್ಸನ್ನು ತುಂಬಿಕೊಂಡು ಬಿಟ್ಟಿರುತ್ತದೆ. ಆದರೆ ಆ ತುಂಬಿಕೊಂಡ ಮನಸ್ಸಿನಲ್ಲಿ ಒಮ್ಮೆ ಸತ್ಯಪ್ರಮೋದರು ಬಂದುಬಿಟ್ರೆ ಅವೆಲ್ಲ ಗುಣಗಳು ಇವರಲ್ಲಿ ಸಮನ್ವಯ ಆಗುವ ಹಾಗೆ ನಮಗೆ ಕಾಣುತ್ತದೆ. ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಅದ್ಯ ಕಥಾನಾಯಕರಾಗಿರ್ತಕ್ಕಂತಹ, ಇದೀಗ ಅವರ ಸ್ತೋತ್ರದಲ್ಲಿ ನಾವು ಕೇಳಿದ್ವಿ 50 ವರ್ಷ ಪೂಜಕ ಅನ್ನಂತ. 50 ವರ್ಷ ಮೂಲರಾಮದೇವರ ಪೂಜಾ ಮಾಡಬೇಕಾದರೆ ಅದು ಅಲ್ಪ ಸ್ವಲ್ಪದ ಭಾಗ್ಯ ಸರ್ವಥಾ ಅಲ್ಲ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಒಂದು ಕಥೆಯನ್ನು ಕೇಳುತ್ತೇವೆ. ಅವರಿಗೆ ಪೂರ್ವಾಶ್ರಮದಲ್ಲಿ ಶ್ರೀಪಾದ ಪುತ್ರರೇನಿದ್ರು, ಆ ಪುತ್ರರು ಬಹಳಷ್ಟು ಕಾಯಿಲೆಗೆ ಒಳಗಾದರು. ಆವಾಗ ವೈದ್ಯರೆಲ್ಲ ಕೈ ಬಿಟ್ಟರು. ಒಂದು ಮಾತು ಹೇಳಿದರು, ನೀವು ಮೂಲರಾಮದೇವ್ರ ಪೂಜಾ ಮಾಡಿದ ಪುಣ್ಯ ಅವ್ರಿಗೆ ಕೊಟ್ಟರೆ ಅವ್ರು ಬದುಕ್ಬೋದು ಅಂತ. ಸ್ವಾಮಿಗಳಂದರು,
ಪೂಜಾ ಮಾಡಿದ ಪುಣ್ಯವಲ್ಲ, ಸ್ಪರ್ಶ ಮಾಡಿದ ಪುಣ್ಯವೂ ಕೂಡ ಕೊಡ್ತಕ್ಕಂತಹದ್ದಲ್ಲ. ದೇವ್ರ ಇಚ್ಛಾ ಇದ್ದರೆ ಇರ್ತಾರೆ, ದೇವ್ರ ಇಚ್ಛಾ ಇದ್ದರೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ನಮ್ಮ ಪ್ರಯತ್ನ ಏನಿರುವುದಿಲ್ಲ ಅಂತ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಹೇಳಿದರು. ಅಂದರೆ ಒಬ್ಬ ತುಂಬಿದ ಪಂಡಿತ, ಅತ್ಯಂತ ಅಭಿಮಾನದ ಸೆಲೆ, ನೂರಾರು ಜನರನ್ನು ಉದ್ಧಾರ ಮಾಡತಕ್ಕಂತಹ ಮಹಾ ದೊಡ್ಡ ಯೋಗ್ಯತಾವಂತರು, ಅಂತಹ ದೊಡ್ಡ ವಿದ್ವಾಂಸರ ಒಂದು ಜೀವನಕ್ಕಿಂತ ಮೂಲರಾಮದೇವರ ಪಾದ ಸ್ಪರ್ಶದ ಪುಣ್ಯ ದೊಡ್ಡದಾಯಿತು ಅಂತಾದರೆ, ಹಾಗಾದರೆ 50 ವರ್ಷ ಎಡೆಬಿಡದೆ, ಒಂದು ದಿನವೂ ಬಿಡದೆ, ಮಾಸ ಮಧೀತೆ ಇದ್ದ ಹಾಗೆ ಒಂದು ದಿನವೂ ಬಿಡದೆ 50 ವರ್ಷ ಪೂಜಕಾನ್ ವರ್ಷಂ ಪೂಜಯತಿ, ಆ ರೀತಿಯಾಗಿ 50 ವರ್ಷ ಎಡೆಬಿಡದೆ ಪೂಜೆ ಮಾಡಿರತಕ್ಕಂಥವರು ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು. ಅಂದರೆ ಆ ಮೂಲರಾಮನ ಪೂಜಾ ಮಾಡಿದ ಅವರ ಭಾಗ್ಯ ಎಂತಹದ್ದು ಅಂತ ನಾವು ಪೂಜಾ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಪೂರ್ವಭಾವಿ ಪುಣ್ಯ ಮಾಡಿದ್ರಿಂದ ಅವರಿಗೆ ಒದಗತಕ್ಕಂತಹ ಭಾಗ್ಯ, ಇವುಗಳ ಬಗ್ಗೆ ನಾವು ವಿಚಾರ ಮಾಡಿದಷ್ಟು ನಾವು ಅತ್ಯಂತ ಚಿಕ್ಕವರು, ಅವರು ಅತ್ಯಂತ ದೊಡ್ಡವರು ಅನ್ನೋದೇ ಮನಸ್ಸಿಗೆ ಭಾತವಾಗುತ್ತೆ. ಸ್ವಾಮಿಗಳವರ 50 ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ಅಂತ. ಸತ್ಯಪ್ರಮೋದ ತೀರ್ಥಾರ್ಯ ಅಂದರೆ ಸತ್ಯ ಅಂದರೆ ಸತ್ಯನಾಮಕ ಭಗವಂತ, ಅವನು ಆನಂದಪೂರ್ಣ ಎನ್ನುವ ಶಾಸ್ತ್ರವನ್ನು ಬೋಧನ ಮಾಡತಕ್ಕಂತಹ ಸ್ವಾಮಿಗಳು ಅಂತ ಅದರ ಅರ್ಥ. ಇದು ಒಂದರ್ಥ. ಆದರೆ ಸತಿ ಅಪ್ರಮೋದ, ಅವರು ಆಶ್ರಮ ತಗೊಂಡಾಗ ಕೇವಲ ಒಂದು 27 ವರ್ಷ ಅಷ್ಟೇ ಅವರಿಗೆ. 27 ವರ್ಷ. 27 ವರ್ಷದಲ್ಲಿ ಇವತ್ತು ರಾಘವೇಂದ್ರರ ಚರಿತ್ರೆಯಲ್ಲಿ, ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ, ಬಾಲಾಭಾರ್ಯ ಬಾಲಕೋ ನೋಪನೀತಃ ಅಂತ. ಹಾಗೇ ಇದೆ ಇವರ ಚರಿತ್ರೆ. ಇನ್ನೂ 19 ವಯಸ್ಸಿನ ಅವನವರು, 1 ವರ್ಷದ ಮಗು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಮಹಾವೈರಾಗ್ಯದಿಂದ ಅವರು ಸನ್ಯಾಸವನ್ನು ತೆಗೆದುಕೊಂಡಿದ್ದಾರೆ. ಆ ಸನ್ಯಾಸವನ್ನು ತೆಗೆದುಕೊಂಡು ಎಂತಹ ಕಠಿಣ ವ್ರತ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ತಾವು ಕೈಗೊಂಡಿರತಕ್ಕಂತಹ ನಿಷ್ಠೆ, ಒಪ್ಪತ್ತು ಊಟ, ಅದು ಉಂಡು ಊಟ ಕುಡಿದ ನೀರು, ಅದು ಬಂಡಿ ಮಡೆ, ಮೈಲಿಗಾಯಿತು ಅಂತಂದರೆ ಎಷ್ಟು ಸರ್ತೆ ಸ್ನಾನ ಮಾಡಿಸಿದ್ದಾರೆ, ಅವುಗಳನ್ನೆಲ್ಲ ನಾವು ವಿಚಾರ ಮಾಡಿಕೊಂಡ್ಬಿಟ್ರೆ ಹೀಗಿರಬಹುದೇನೋ ಒಬ್ಬ ವ್ಯಕ್ತಿ ಅಂತ ಅನಿಸೋ ಅಷ್ಟು ಆಶ್ಚರ್ಯಗೊಳಿಸ್ತಾರೆ ನಮ್ಮನ್ನವರು. ಸತಿ ಅಪ್ರಮೋದ ತೀರ್ಥಾರ್ಯಾನ್, ಮಡದಿಯ ಸುಖವನ್ನು ಪಡೆದವರಲ್ಲ, ಪ್ರಜಾಯೇ ನರತ್ತೆ ಅನ್ನುವಂತೆ ಅವರು ತಮ್ಮ ಜೀವನವನ್ನು ನಡೆಸಿರ್ತಕ್ಕಂಥವರು. ಅದನ್ನು ನೆನೆಸಿದರೆ ಸಾಕು, ಕಾಮಕ್ರೋಧಾದಿಗಳ ವಿನಾಶವಾಗಲಿಕ್ಕೆ ಸಾಧ್ಯ ಇದೆ. ಚೀಕಲ್ಪರಿವಿ ಆ ಊರಿನಲ್ಲಿ ಮೂಲರಾಮದೇವರ ಪೂಜೆಯನ್ನು ಮಾಡಬೇಕು ಸ್ವಾಮಿಗಳು. ಮಾಡಬೇಕಾದ ಸಂದರ್ಭದಲ್ಲಿ ನದಿಯಿಂದ ಸ್ನಾನ ಮಾಡಿಕೊಂಡು ಬಂದಿದ್ದಾರೆ. ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಬಂದರೆ ಆ ಮೇಲೆ ಗುಬ್ಬಿಗಳೆಲ್ಲ ಗೂಡು ಕಟ್ಟಿರ್ತವೆ. ಆ ಗುಬ್ಬಿ ಯಾವುದೋ ಒಂದು ಪುಕ್ಕ ಬಂದು ಮೈಗೆ ಬಡಿತು. ಸೊ ಮತ್ತೆ ಹೋಗಿ ಸ್ನಾನ ಮಾಡಿ ಬಂದರು. ಒಂದೇ ದಿನದಲ್ಲಿ ಈ ತರಹ 10 ಸಲ ಸ್ನಾನ ಮಾಡಿ ತಾವು ಮೂಲರಾಮದೇವರ ಪೂಜೆಯನ್ನು ಸಾಧಿಸಿದ್ದಾರೆ. ಯಾವ ವ್ಯಕ್ತಿಗಾದರೂ ತಲೆ ಒಂಥರ ಕೆಟ್ಟ, 1 ಸರ್ತೆ ಆಯಿತು, 2 ಸರ್ತೆ ಆಯಿತು, 3 ಸರ್ತೆ ಆಯಿತು, ಸಾಕು, ಇನ್ನು ದೇವ್ರ ಇಚ್ಛಾನೇ ಹಿಂಗದ ಅಂತ ನಾವು ತಿಳ್ಕೊಂಡ್ಬಿಡ್ತೇವೆ. ಇವತ್ತು ದೇವ್ರ ಇಚ್ಛಾನೇ ಹೀಗಿದೆ ಅಂತ ತಿಳಿದುಕೊಳ್ತಕ್ಕಂತಹ ಸ್ವಭಾವ ನಮ್ಮದಾದರೆ ಪ್ರಯತ್ನಮೇಕಂ ಅಗ್ರತೋ ವಿಧಾಯ ಭೂತಿ ಮಾಪ್ನುಮಃ ಅಂತನ್ನೋ ಭೀಮಸೇನ ದೇವರ ಸಿದ್ಧಾಂತ ಅವರದಾಯಿತು. ಇದು ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಮಡಿಯ ನಿಷ್ಠೆ ಹೇಗಿತ್ತು. ಯಾರಿಗೋ ಇನ್ನೊಂದು ಸಲ ಸ್ನಾನ ಮಾಡಿ ಬಾ ಮೈಲಿಗಾಯಿತು ಅಂತ ನಾವು ಹೇಳ್ಬೋದು, ಆದರೆ ನಾವೇ ಸ್ನಾನ ಮಾಡಿ ಬರಬೇಕಾದ್ರೆ ನಮ್ಮ ಸ್ಥಿತಿ ಏನಿರ್ತದೆ ನೋಡಿ. ಮತ್ತೆ ಅವರು ಶಾಟಿ ಒಣಬೇಕು, ಒದ್ದಿ ಉಟ್ಕೊಂಡು ಪೂಜಾ ಮಾಡೋರಲ್ಲ, ಅದು ಒಣಗಬೇಕು ಶಾಟಿ. 10 ಸಲ ಈ ತರಹ ಆಗಿದೆ. ಇದೀಗ ಅವರ ಮಹಿಮಾ ಹೇಳಬೇಕಾದ್ರೆ ಒಂದು ಮಾತು ಕೇಳಿದ್ರಿ ನೀವು, ಅಭಿನವ ಸತ್ಯಧ್ಯಾನರು ಅಂತ. ಸತ್ಯಧ್ಯಾನರು ಒಂದು ಮಹಿಮಾ ಹೀಗೆ ಇದೆ ಕೇಳಿ. ಅವರು ಸ್ನಾನ ಮಾಡ್ತಾ ಇದ್ರು,
ಮೇಲೆ ಒಂದು ಬಿಲ್ಡಿಂಗ್ ಮೇಲೆ ಯಾವುದೋ ಒಂದು ಸಣ್ಣ ಹುಡುಗ, ಅವನಿಗೆ ಗೊತ್ತಿಲ್ಲ, ಅವನು ಈ ಬೋರೆ ಹಣ್ಣು ಅಂತಂತಾರಲ್ಲ, ಅದು ಬದರಿ ಫಲ, ಅದನ್ನು ತಿಂದು ಒಯ್ತಾ ಇದ್ದವ. ಅದು ಎಲ್ಲೋ ಬಿದ್ದು ಬಂದು ಇವರು ಸತ್ಯಧ್ಯಾನರು ಎಲ್ಲಿ ಸ್ನಾನ ಮಾಡ್ತಾಯಿದ್ರು ಅಲ್ಲಿ ಬಂದು ಅದು ಬೀಳ್ತಾ ಇತ್ತು. ಇವರು ಸ್ನಾನ ಮಾಡಿರಬೇಕು, ಅದು ಅವ್ರಿಗೆ ಬಡಿಬೇಕು, ಮೈಲಿಗೆ ಆಗಬೇಕು, ಮತ್ತು ಪುನಃ ಯಾರು ಅಂತ ಕೇಳಿದ್ರೆ ಯಾವುದೋ ಚಿಕ್ಕ ವಿದ್ಯಾರ್ಥಿ ಅಲ್ಲಿ ಮೇಲೆ ಕೂತಿದ್ದಾನೆ, ತಿಂದು ಉಗುಳ್ತಾ ಇದ್ದಾನೆ ಅಂತ ಹೇಳಿದ್ರು. ಅವನಿಗೆ ಆ ಕಡೆ ಉಗುಳಂತ ಹೇಳಪ್ಪ ಅಂತ ಹೇಳಿದ್ರು ಸ್ವಾಮಿಗಳು, ಹೊರತು ಬೈಲಿಲ್ಲ ಅಂತವ್ರು. 10 ಸಲ ಅವರು ಸ್ನಾನ ಮಾಡಿದ್ದಿದೆ. ಹಾಗೆ ಅಭಿನವ ಸತ್ಯಧ್ಯಾನರು ಅಂತ ಆಗಿರತಕ್ಕಂತಹ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ಒಂದು ಪುಟ್ಟ ಗುಬ್ಬಿ ಅಂತೆ ಇರತಕ್ಕಂತಹ ಚಿಕ್ಕ ಬಾಲಕನಾದರೆ, ಯಾವ ಬಾಲಕ ಉಗುಳಿದ್ನಲ್ಲ ಆ ಬಾಲಕನ ಮುಖದಿಂದ ಈ ಕಥೆಯನ್ನು ಕೇಳಿದ್ದೇವೆ. ಆದರೆ ಅವರು ವೃದ್ಧಾಪ್ಯದಲ್ಲಿ ಹೇಳಿದ್ದಾರೆ, ಬಾಲಕರಾಗಿದ್ದಾಗ ಹೇಳಿಲ್ಲ. ಆದರೆ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಈ ತರಹ ಯಾವ ಶ್ರೀನಿವಾಸ ತೀರ್ಥರ ಒಂದು ಆರಾಧನಾ ಕಾರ್ಯಕ್ರಮ ಅಂಥೇಳಿ ಇಷ್ಟೆಲ್ಲ ನಮ್ಮ ಬಾಲಾಜಿಯವರು ನಡೆಸ್ತಾ ಇದ್ದಾರೆ, ವೇದೇಶ ಬಾಲಾಜಿ. ಆ ಶ್ರೀನಿವಾಸ ತೀರ್ಥರಿಗೂ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರಿಗೂ ಎಂತಹ ನಂಟು. ಒಂದು ಆವೃತ್ತಿ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಶ್ರೀನಿವಾಸ ತೀರ್ಥರ ಕಟ್ಟೆಗೆ ಹೋಗಿದ್ದರಂತೆ. ಅಲ್ಲೊಬ್ಬ ವಿಶಿಷ್ಟ ಬ್ರಾಹ್ಮಣ ಬಿಳಿಯಾಗಿರ್ತಕ್ಕಂತಹ ವಸ್ತ್ರಗಳನ್ನು ಇಟ್ಕೊಂಡು ಗ್ರಂಥ ನೋಡ್ತಾ ಕೂತಿದ್ರಂತೆ. ಯಾರಪ್ಪ ಇವರು? ಮಠದ ಸ್ವಾಮಿಗಳಿಗೆ ಪರಿಚಯಿತರಾಗದೇ ಇರತಕ್ಕಂತಹ ವ್ಯಕ್ತಿ ಯಾರು ಅಂತ ಅನ್ನೋದು ಸ್ವಾಮಿಗಳಿಗೆ ಆಶ್ಚರ್ಯ ಆಯಿತು. ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ಮಾತಾಡಿಸೋಣ ಅಂತ ಅನ್ನೋದರಲ್ಲಿ ಬ್ರಾಹ್ಮಣ ಅಲ್ಲಿರಲಿಲ್ಲ. ಆಮೇಲೆ ಸ್ವಪ್ನದಲ್ಲಿ ಹೇಳಿದ್ರಂತೆ, ನಾನೇ ಬಂದಿದ್ದೆ ಅಂತ ಶ್ರೀನಿವಾಸ ತೀರ್ಥರು ಹೇಳಿದರು ಅಂತ ಸ್ವಯಂ ಸ್ವಾಮಿಗಳು ಶಿವಮೊಗ್ಗದಲ್ಲಿ ಈ ವಿಷಯವನ್ನು ತಾವು ರಾತ್ರಿ ಪಾದಸೇವಕ್ಕೆ ಹೋದಾಗ ಈ ವಿಷಯವನ್ನು ಹೇಳಿದ್ದಾರೆ. ಅವರು ಬರೆದಿರ್ತಕ್ಕಂತಹ ಗ್ರಂಥಗಳು ಭಗವತೋ ನಿರ್ದೋಷತ್ವ ಲಕ್ಷಣ, ಅದರ ಅನುವಾದವನ್ನು ಸ್ವಲ್ಪ ಮಟ್ಟಿಗೆ ಕೇಳಿದಿರಿ ನೀವು. ಅತ್ಯಂತಾಭಾವ ಪ್ರತಿಯೋಗಿ ಆಗಿರತಕ್ಕಂಥದ್ದು ಪ್ರಾಮಾಣಿಕವೋ ಅಪ್ರಾಮಾಣಿಕವೋ, ಇನ್ನೂ ಅನೇಕ ವಿಷಯಗಳನ್ನೆಲ್ಲ ಶ್ರೀನಿವಾಸ ತೀರ್ಥರು ಯಾದವಾರರು ಏನಾದರೂ ಹೇಳಿದ್ದಾರೆ ಅಂದರೆ ಆ ಪಕ್ಷ ಬಿಟ್ಟು ಹೋಗ್ತಕ್ಕಂಥವರಲ್ಲ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು. ನೌಮಿನ್ ನ್ಯಾಯ ಸುಧಾರತಾನ್, ನ್ಯಾಯಸುಧೆಯಲ್ಲಿ ಅವರಿಗೆ ಆಸಕ್ತಿ ಎಷ್ಟು ಅಂತಂದರೆ, ಯಾವತ್ತು ಆಶ್ರಮವನ್ನು ತೆಗೆದುಕೊಂಡಿದ್ದಾರೆ, ಯಾವತ್ತು ಅವರು ಪರಂಧಾಮಕ್ಕೆ ಹೋಗಿದ್ದಾರೆ, ಆ ಕಾಲದ ಇಡೀ ನ್ಯಾಯಸುಧಾರತ ಒಂದು ದಿನವೂ ಬಿಟ್ಟಿಲ್ಲ ಅವರು. ಕಡೆಗೆ ಅವರು ನಿರ್ಯಾಣವಾಗುವ ದಿವಸವೂ ಕೂಡ ವರ್ತಮಾನ ಶ್ರೀಪಾದಂಗಳವರು ಪಂಕ್ತಿ ಓದಬೇಕು, ಅವರ ಅರ್ಥ ಹೇಳಬೇಕು. ಅದಕ್ಕೆ ಅಷ್ಟು ಶ್ರಮದಲ್ಲಿಯೂ ಕೂಡ ಬಿಟ್ಟವರಲ್ಲ. ಯಾದುಪತ್ಯ ಶ್ರೀನಿವಾಸ ತೀರ್ಥಿಯ ವಿಶೇಷವಾಗಿ ಏನು ಹೇಳಿದ್ದಾರೆ ಆ ಟಿಪ್ಪಣಿ ವಿಷಯಗಳನ್ನೆಲ್ಲ ಹಾಗೆ ಅನುವಾದ ಮಾಡಿ ಅದನ್ನು ಹೇಳಬೇಕು. ಇಷ್ಟು ನೌಮನ್ಯಾಯ ಸುಧಾರತಾನ್. ಮನುಷ್ಯನಿಗೆ ಕಷ್ಟ ಬಂದಾಗ ಧೃತಿಗೆಟ್ಟು ಬಿಡ್ತಾನೆ ಮನುಷ್ಯ. ಎಷ್ಟೇ ಹರಿಸರ್ವೋತ್ತಮತ್ವವನ್ನು, ಗುರುಗಳನ್ನು, ದೇವರನ್ನು ನಂಬಿದವನಾದರೂ ಕೂಡ ಏನಾದರೂ ತನಗೆ ಕಾಯಿಲೆ ಆಯಿತು, ತನಗೆ ಬೇಕಾದವ್ರಿಗೆ ಏನಾದರೂ ತೊಂದರೆ ಆಯಿತು ಅಂದರೆ ಯಾರನ್ನಾದರೂ ಜ್ಯೋತಿಷ್ಕರನ್ನು ಹೋಗಿ ಕೇಳೋದು, ಅಥವಾ ಇನ್ನೇನಾದರೂ ಅವ್ರು ಹೇಳ್ತಕ್ಕಂತಹ ಉಪಾಯ ಅದು ಇವರೇ ಆಗಬೇಕು ಅವರೇ ಆಗಬೇಕು ಅಂತ ವ್ಯಕ್ತಿಯಲ್ಲಿ ಆಗಲಿ, ಮತದಲ್ಲಾಗಲಿ, ಧರ್ಮದಲ್ಲಾಗಲಿ ನಿಯಮವನ್ನು ಇಟ್ಕೊಳ್ಳೋದಿಲ್ಲ. ಯಾಕಂದರೆ ಕಡಿಮೆ ಆದರೆ ಸಾಕು ಅಂತ. ಆದರೆ ಏನೇ ಆದರೂ ಕೂಡ ಮಧ್ವಮತವೇ ಮತ ಅಂತನ್ನುವ ಸಿದ್ಧಾಂತಕ್ಕೆ ಅಂಟಿಕೊಂಡೇ ಯಾವ ಔಷಧ ಇಲ್ಲ, ಉಪಚಾರವಿಲ್ಲದೆ ತಾವು ಎಲ್ಲ ವಿಧವಾಗಿರತಕ್ಕಂತಹ ಆಪತ್ತುಗಳ ಪರಿಹಾರವನ್ನು ಕಂಡದ್ದು ಶ್ರೀಮನ್ಯಾಯ ಸುಧಾದಲ್ಲಿ. ಮಠದ ವಜ್ರಮಂಟಪ ಎಲ್ಲ ಕಳ್ಳತನ ಆದಾಗ ಸ್ವಾಮಿಗಳು ಮಾಡಿದ್ದೇನು ಅಂತಂದರೆ ಶ್ರೀಮನ್ಯಾಯ ಸುಧಾ ಗ್ರಂಥದ ನಿರಂತರ ಅವಲೋಕನ, ಅದರ ಪಾಠ ಪ್ರವಚನ. ಉಳಿದವರೆಲ್ಲ ಪಾಠ ಪ್ರವಚನ ಅಂತಂದ್ರೆ ಏನು, 1-2 ತಾಸು ಪಾಠ ಹೇಳ್ತಾರೆ ಕಾಣಿಸ್ತದೆ, ನೀವು ಹಿಂಗೆ ತಿಳ್ಕೊಂಡಿರ್ಬೋದು. ಹಾಗಿರಲಿಲ್ಲ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪಾಠ ಅಂದರೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಅವರು ಎಬ್ಬಿಸಿಕೊಂಡು ಕೂತ್ರೆ ಸುಮಾರು 10-10:30 ತನಕ ಪಾಠ ಹೇಳ್ಬೇಕು. ಅದನ್ನು 10:30ಗೆ ಅವರು ಪಾಠ ಹೇಳಿ ಸ್ನಾನ ಮಾಡಿ ಪೂಜಾ ಮಾಡಿ ಮುಗಿಸಿ ಮತ್ತೆ ಪುನಃ ಪಾಠಕ್ಕೆ ಕೂತ್ರೆ ಸಾಯಂಕಾಲ 7:30-8 ತನಕ. ಆಮೇಲೆ 1 ತಾಸು ಅವ್ರಿಗೆ ಗ್ಯಾಪ್, ಊಟ ಮಾಡ್ಕೊಂಡು ಬರ್ರಪ್ಪ ಅಂತ. ಊಟ ಮಾಡ್ಕೊಂಡು ಬಂದರೆ 11 ತನಕ. ಆಮೇಲೆ ಸ್ವಾಮಿಗಳು ಏನು ಮಾಡ್ತಾರೆ ಅಂದರೆ ನಾಳಿನ ದಿವಸದ ಪಾಠದ್ದೆಲ್ಲ ನೋಡ್ಕೋತ ಕೊಡ್ತಾರೆ. ಯಾಕೆಂದರೆ ಆವಾಗಿನ್ನ ಷಟ್ಟಿಪ್ಪಣಿ ಪುಸ್ತಕ ಆಗಿರಲಿಲ್ಲ ಮೊದಲೇ ಸರ್ತಿ ಇವರು ಮಂಗಳ ಮಾಡುವಾಗ. ಆವಾಗ ಏನಾಗಿತ್ತು ಅಂದರೆ ಪರಿಮಳ ಗ್ರಂಥ ಬೇರೆ, ಯಾದುಪತ್ಯ ಬೇರೆ, ವಾಕ್ಯಾರ್ಥ ಚಂದ್ರಿಕಾ ಬೇರೆ ಕಡೆ,
ಮತ್ತು ಇನ್ನು ಶ್ರೀನಿವಾಸ ತೀರ್ಥಿಯ ಟಿಪ್ಪಣಿ ಬೇರೆ ಕಡೆ, ಮತ್ತು ಸತ್ಯವ್ರತರ ಟಿಪ್ಪಣಿ ಬೇರೆ ಕಡೆ, ಇನ್ನು ಗುರುವರ್ಥ ದೀಪಿಕ ಇತ್ಯಾದಿ ಬೇರೆ ಬೇರೆ ಟಿಪ್ಪಣಿಗಳೆಲ್ಲ ಬೇರೆ ಬೇರೆ ಪುಸ್ತಕಗಳು ಎಲ್ಲ ಸುತ್ತು ಹರಕೊಂಡು ಕೂತು ಒಂದಾದ್ಮೇಲೆ ಒಂದು ನೋಡಿಕೊಂಡು ಎಲ್ಲ ಬುದ್ಧಿಯೊಳಗೆ ಆಕಲನ ಮಾಡ್ಕೊಳ್ಳೋದು. ಭಾಳ ನಿದ್ದೆ ಬಂದರೆ ಸ್ವಲ್ಪ ಈಗ ಕಣ್ಣು ಮುಚ್ಚೋದು, ಮತ್ತೆ ಕಣ್ಣು ತೆಗೆದು, ಹೀಗೆ ಅವರಿಗೆ ಪರಂಪರಾದಿಂದ ಒಂದು ಹಾಸಿಗೆ ಇತ್ತು. ಸತ್ಯಾಭಿಜ್ಞ ತೀರ್ಥರು, ಸತ್ಯಪ್ರಜ್ಞ ತೀರ್ಥರು, ಸತ್ಯಧ್ಯಾನರು, ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಅವರೆಲ್ಲ ಹಾಚಿಕೊಂಡು ಬಂದಿರತಕ್ಕಂಥ ಹಾಸಿಗೆಯನ್ನು ಇವರು ಆಶ್ರಮ ತೊಗೊಂಡ ತಕ್ಷಣ ಮೊದಲೇನು ಮಾಡಿದ್ರು ಅಂದರೆ ಹಾಸಿಗೆಯನ್ನು ಒಬ್ಬರಿಗೆ ಕೊಟ್ಟರು. ನಮ್ಮ ಕೆಂಭಾವಿ ಅವರು ಅಂತಿದ್ದರು, ಸೇತುರಾಮಾಚಾರ್ ಕೆಂಭಾವಿ, ಅವರಿಗೆ ಆ ಹಾಸಿಗೆಯನ್ನು ಕೊಟ್ಟುಬಿಟ್ಟು ತಾವು ಕೇವಲ ಕೃಷ್ಣಾಜನದ ಮೇಲೆ ಕೂತು 2 ವರ್ಷ ಒಂದು ದಿವಸ ನಿದ್ದೆ ಮಾಡದೆ ಶ್ರೀಮನ್ಯಾಯಸುಧಾ ಅವಲೋಕನ ಮಾಡಿ ಅದನ್ನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಪಾಠ ಹೇಳಿದ ಮಹಾಧೀರ ಪುರುಷರು ಅಂದರೆ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು. ಆ ನ್ಯಾಯಸುಧಾ ಪಾಠವನ್ನು ಹೇಳಿಯೇ ಕಳೆದು ಹೋದ ವಜ್ರ ಮಂಟಪವನ್ನು ಪಡೆದುಕೊಂಡರು. ಎಲ್ಲರ ಮನಸ್ಸಿನಲ್ಲಿ ಇರತಕ್ಕಂತಹ ನಾನಾ ವಿಧವಾಗಿರ್ತಕ್ಕಂತಹ ಶಂಕೆಗಳು, ಏನಪ್ಪ ಸತ್ಯಪ್ರಜ್ಞರು 3 ವರ್ಷ ಇದ್ದರು, ಸತ್ಯಾಭಿಜ್ಞರು 2 ವರ್ಷ ಇದ್ದರು, ಇವ್ರು ಮುಂದಿನವರೇ ಅಷ್ಟು ಅಂತಿಂತಹ ಏನೇನೋ ಕೊಂಕ ಪ್ರಶ್ನೆಗಳು, ಎಂತೆಂಥದೋ ಕೊಂಕ ಮಾತುಗಳು, ಎಲ್ಲದಕ್ಕೂ ನೌಮಿನ್ ನ್ಯಾಯಸುಧಾ ರತಾನ್ ಶ್ರೀಮನ್ಯಾಯಸುಧಾ ಪಾಠ ಹೇಳಿದ್ರು ಉತ್ತರನೂ ಆಯ್ತು ಅದಕ್ಕೆ. ಹೀಗೆ ನ್ಯಾಯಸುಧಾ ಗ್ರಂಥದ ಒಂದು ಅಧ್ಯಯನ, ಒಂದು ಅಧ್ಯಾಪನ ಜಗತ್ತಿನ ಸಮಸ್ತ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿತು. ಈ ರೀತಿ ನ್ಯಾಯಸುಧಾ ರತರು ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು. ಯಾವುದೇ ಮಾನಸಿಕ, ಯಾವುದೇ ವಾಚನಿಕ, ಯಾವುದೇ ಕಾಯಿಕ ಎಂತಹದ್ದೇ ತೊಂದರೆ ಆಗಿರಬಹುದು, ಅದಕ್ಕೆ ನ್ಯಾಯಸುಧಾನೇ ಅವರಿಗೆ ಉತ್ತರ ಆಯಿತು. ಹೀಗಾಗಿ ನ್ಯಾಯಸುಧಾದಲ್ಲಿ ರತರಾದರು ಅವರು. ಆದ ಕಾರಣ ಅವ್ರ ಸ್ತೋತ್ರ ಆ ತರಹ ಇದೆ. ಇಂತಹ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರನ್ನು ಇಲ್ಲಿ ಕರ್ಕೊಂಡು ಬಂದರು. ಕರ್ಕೊಂಡು ಬಂದಾಗ ಇಲ್ಲಿ ಪ್ರತಿಷ್ಠೆ ಆಯಿತು. ಅವತ್ತು ನಾನು ಬಂದಿದ್ದೆ ಸ್ವಾಮಿಗಳೊಟ್ಟಿಗೆ. ಇಲ್ಲಿ ಓದುವ ಸ್ವಾಮಿಗಳ ಸನ್ನಿಧಾನದಲ್ಲಿ ನ್ಯಾಯಸುಧಾ ಅಧ್ಯಯನ ಮಾಡುವ ಭಾಗ್ಯ ನನಗೆ ಒದಗಿತ್ತವಾಗ. ಅವತ್ತು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಸ್ವಾಮಿಗಳು. ಆಮೇಲೆ ಇಲ್ಲಿ ಕೋಣೆಗಳಿತ್ತು, ಸ್ವಾಮಿಗಳು ಈ ಕೋಣೆಯಲ್ಲಿ ಇರ್ತಾಯಿದ್ರು. ಅವರು ತುಂಬ ಹೊತ್ತು ಜ್ವರ ಬಂದಿತ್ತು ನಮ್ಮ ಸ್ವಾಮಿಗಳಿಗೆ, ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಗೆ. ಇದೇ ಸ್ಟೇಜ್ ಮೇಲೆ ಅವರು ಬಂದಾಗ ವಿಶ್ರಾಂತಿ ಪಡಿತಕ್ಕಂಥ ಸ್ಥಳ. ರಾತ್ರಿ ಸುಮಾರು 12:30 1 ಆಗ್ತಾ ಇದೆ. ಸ್ವಾಮಿಗಳಿಗೆ ಟೆಂಪ್ರೇಚರ್ ಬಹಳ ಇದೆ. ನಾವೇನು ಮಾಡಬೇಕು, ಆ ಕರವಸ್ತ್ರ ತೊಗೊಂಡು ನೀರಿನಲ್ಲಿ ಅದ್ದಿ ಅವರ ತಲೆಗೆ ಹಚ್ಚುತ್ತಾ ಇದ್ವಿ, ಮೈಗೆಲ್ಲ ಹಚ್ಚುತ್ತಾ ಇದ್ವಿ, ಸ್ವಲ್ಪ ಟೆಂಪ್ರೇಚರ್ ರೆಡ್ಯೂಸ್ ಆಗುತ್ತೆ ಅಂತ. ಬೇರೆ ಏನು ಔಷಧ ಏನು ತೊಗೊಳ್ಳೋದಿಲ್ಲ, ಏನೂ ಇಲ್ಲ. ಈ ತರಹ ಇರಬೇಕಾದ್ರೆ 1 ಗಂಟೆ ಆದಾಗ ಸ್ವಾಮಿಗಳು ಮಲ್ಕೋ ಹೋಗ್ರಪ್ಪ ಅಂಥೇಳಿ ನಮ್ಮನ್ನು ಕಳಿಸಿದರು. ನಮಗೂ ಸಾಕಾಗಿತ್ತು, 1 ಗಂಟೆ ಆಗಿತ್ತು ಅಂಥೇಳಿ ನಾವು ಇಲ್ಲೆಲ್ಲ ಮಲ್ಕೊಂಡಿದ್ವಿ. ನಾನು ಮತ್ತು ನನ್ನ ಗೆಳೆಯಂದರು ಎಲ್ಲರೂ, ವಾದರಾಚಾರು ಎಲ್ಲರೂ ಇಲ್ಲೆಲ್ಲ ಮಲಗಿದ್ವಿ. ನಾವು ಮಲಗಿದ ತಕ್ಷಣ ನಮಗೆ ನಿದ್ದೆ ಬಂದುಬಿಡ್ತು. ಸ್ವಾಮಿಗಳಿಗೆ ನಿದ್ದೆ ಬಂದಿರಲಿಲ್ಲ. ಆ ತಾಪದಿಂದ ನಿದ್ದೆ ಆಗಿರಲಿಲ್ಲ. ಅವರು ಎದ್ದು ಹೋಗಿ ಅಲ್ಪಾಚಮನಕ್ಕೆ ಹೋಗಿ ಬಂದರು. ಹೋಗಿ ಬರಬೇಕಾದ್ರೆ ಇಲ್ಲಿ ವೃಂದಾವನ ಪ್ರತಿಷ್ಠಾಪನೆ ಮಾಡಿದ್ರು ಆಗ ತಾನೇ ಸತ್ಯಪ್ರಮೋದರದು. ಅವರಿಗೆ ನಮಸ್ಕಾರ ಮಾಡಿ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ 50 ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ ನ್ಯಾಯಸುಧಾರತಾನ್, ಇದನ್ನು ಶ್ಲೋಕ ಒಂದು ನಾಳಿನ ಪಾಠದ ಜವಾಬ್ದಾರಿ ನಿಮ್ಮದು ಎಂಬುದಾಗಿ ನಮಸ್ಕಾರ ಮಾಡಿ ಬಂದು ಮಲಗಿದ್ದಾರೆ. ಬೆಳಗ್ಗೆ 4ಕ್ಕೆ ಎಬ್ಬಿಸಿದರು ನಮ್ಮನ್ನು. ನನಗೇನು ಅನಿಸಿತ್ತು ಅಂತಂದರೆ, ರಾತ್ರಿ 1 ತನಕ ಸ್ವಾಮಿಗಳಿಗೆ ಬಹಳಷ್ಟು ಶ್ರಮ ಆಗಿದೆ, ಈಗ 4ಕ್ಕೆ ಎದ್ದು ಬಿಟ್ಟಿದ್ದಾರೆ, ಇನ್ನೇನು ಮತ್ತೆ ಪುನಃ ಸ್ವಲ್ಪ ಪಾಠ ಹೇಳಿ ಕೈ ಬಿಡ್ತಾರೆ, ಮತ್ತು ವಿಶ್ರಾಂತಿ ತೊಗೊಳ್ತಾರೆ ಅಂಥೇಳಿ ನಾನು ಅಂದ್ಕೊಂಡಿದ್ದೆ. ಆದರೆ ಹಾಗಾಗಲಿಲ್ಲ. ಸುಮಾರು 4ಕ್ಕೆ ಶುರುವಾಯಿತು ಪಾಠ. 6ರವರೆಗೂ ವೈಶೇಷಿಕಾಧಿಕರಣ ಪಾಠ ನಡೀತು. 6 ಗಂಟೆ ಆಯಿತು, ಸಾಮಾನ್ಯ ವೃತ್ತಿ ಹೇಳಿಕ್ಕೆ ಶುರು ಮಾಡಿದರು. ಹಾಗೆ ಈ ಉತ್ಸಾಹ ತಾಳಲಿಕ್ಕಾಗಲಿಲ್ಲ. ನಾನು ಕೇಳಿಬಿಟ್ಟೆ, ಸ್ವಾಮಿ ರಾತ್ರಿ ತುಂಬ ಜ್ವರ ಬಂದಿತ್ತು, 1 ತನಕ ಎದ್ದಿದ್ರಿ, ಈಗ 4ಕ್ಕೆ ಪಾಠ ಶುರು ಮಾಡಿದ್ದೀರಿ, ಹೇಗಿದೆ ಆರೋಗ್ಯ ಅಂತ. ಸ್ವಾಮಿಗಳಂದರು, ಮುಟ್ಟಿ ನೋಡು ಕೈ ಅಂತ. ಸರಿ, ಕೈ ಮುಟ್ಟಿದೆ, ಮಾಮೂಲ ಇತ್ತು, ಏನು ಅಂತ ನಾನು ಕೇಳಿದೆ. ಅವ್ರು ಹೇಳಿದರು, ರಾತ್ರಿ ಈ ರೀತಿ ಸ್ವಾಮಿಗಳಿಗೆ ನಮಸ್ಕಾರ ಹಾಕ್ಕೊಂಡು ಬಂದೆ, ನಾಳಿನ ಪಾಠದ ಜವಾಬ್ದಾರಿ ನಿಮ್ಮದು ಅಂತ
ಆವಾಗ ಅಂದ ನಮಸ್ಕಾರ ಹಾಕಿ ಹಾಸಿಗೆ ಮೇಲೆ ತಲೆ ಇಟ್ಟೆ, ಒಳ್ಳೆ ನಿದ್ದೆ ಬಂತು, ಎದ್ದೆ, ಯಾವ ಜ್ವರ ಇಲ್ಲ ಏನಿಲ್ಲ, ಎಲ್ಲ ಪಾಠ ಅವರು ಹೇಳ್ತಾ ಇದ್ದಾರೆ, ಇದೆಲ್ಲ ಅವ್ರು ಹೇಳೋ ಪಾಠ. ಈ ತರಹ ಹೇಳಿದರು. ಹಾಗೆ ದಿವ್ಯ ಸನ್ನಿಧಾನ ಇದೆ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರಲ್ಲಿ. ಶ್ರೀಪಾದಂಗಳವರ ಸನ್ನಿಧಾನ ಇಲ್ಲಿ ಇದೆ. ಸತ್ಯಜ್ಞಾನರು ಇಲ್ಲಿ ಬರ್ತಾ ಇದ್ದಾರೆ. ಎಲ್ಲ ಹಿರಿಯ ಸ್ವಾಮಿಗಳ ಆರಾಧನೆ ಇಲ್ಲಿ ನಡೀತದೆ. ಅವರೆಲ್ಲರ ದಿವ್ಯ ಸನ್ನಿಧಾನ ಇಲ್ಲಿದೆ ಅಂದರೆ ಶ್ರೀನಿವಾಸ ತೀರ್ಥರು ಯಾದವಾರರು ಇಲ್ಲಿದ್ದಾರೆ. ಪ್ರತಿ ವರ್ಷ ಇಲ್ಲಿ ಉತ್ತರೋತ್ತರಂ ಬಲೀಯ ಅಂತನ್ನುವಂತೆ ಮೊದಲು ನಮ್ಮ ಶ್ರೀಧರಾಚಾರ್ಯ ಮನೆಯಲ್ಲಿ 1-2 ವರ್ಷ ಆರಾಧನೆ ಆಯಿತು. ಅನಂತರದಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ ವೇದೇಶ್ ಅವರು. ಇವತ್ತಿಗೆ 20 ವರ್ಷ ಆಯಿತು ಅದು ಆಗ್ತಾ ಇದ್ದು. ಪ್ರತಿ ವರ್ಷ ಹೆಚ್ಚೆಚ್ಚು ಆಗ್ತಾ ಇದೆ. ಇದೇ ರೀತಿ ಬೆಳೀಲಿ. ಎಲ್ಲರಿಗೂ ಶ್ರೀನಿವಾಸ ತೀರ್ಥರ ಯಾದವಾರ್ಯರ ಒಂದು ಚರಿತ್ರೆ ಮನದಲ್ಲಿ ಕುಳಿತು ಆದರ್ಶವಾಗಿ ಅವರು ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳ ಓದುವಂತೆ ಅನುಗ್ರಹ ಅವರಿಗೂ ಆಗಲಿ ನಮಗೂ ಆಗಲಿ. ನಿರಂತರ ಆ ಒಂದು ನ್ಯಾಯಸುಧಾ ಗ್ರಂಥಗಳ ಹಾಗೂ ಸರ್ವಮೂಲ ಗ್ರಂಥಗಳ ಪಾಠ ಪ್ರವಚನ ಆ ದೀಕ್ಷೆ ಮನದಲ್ಲಿ ಮೂಡುವಂತೆ ಆಗಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮ್ಮ ಪ್ರವೀಣ್ ಆಚಾರ್ಯರು ಇಲ್ಲಿದ್ದು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಅವರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳೋದಿಲ್ಲ, ಎಲ್ಲವನ್ನೂ ತಲೆ ಕೆಡಿಸೋ ಹಾಗೆ ಮಾಡ್ತಕ್ಕಂಥದ್ದು ಅವರದು. ಅನೇಕ ಜನರಿಗೆ ಪಾಠ ಪ್ರವಚನವನ್ನು ಮಾಡ್ತಾರೆ. ಅವರ ಪ್ರತ್ಯಕ್ಷ ಶಿಷ್ಯರಕ್ಕಿಂತ ಅಪ್ರತ್ಯಕ್ಷ ಶಿಷ್ಯರು 5-6 ಸಾವಿರ ಜನ ಇರ್ತಾರೆ. ಅಂತಹ ಅವರಿಗೂ ಕೂಡ ಇನ್ನೂ ಹೆಚ್ಚಿನ ಈ ಗ್ರಂಥಗಳ ಅಧ್ಯಾಪನಗಳಾಗಲಿ ಇನ್ನೂ ಹೆಚ್ಚಿನ ಶಿಷ್ಯರು ಅವರಿಗೆ ಪ್ರತ್ಯಕ್ಷ ಶಿಷ್ಯರು ಹಾಗೂ ಅಂತ್ಯವಾಸಿಗಳು ಸಿಕ್ಕು ಅವರಿಗೆ ಒಳ್ಳೆಯ ಬೋಧನೆ ಮಾಡುವಂತೆ ಅವಕಾಶವೂ ಅವರಿಗೆ ಸಿಕ್ಕು ದೇವರು ಅವರನ್ನು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ, ಈ 1 ಗಂಟೆ ಆದರೂ ಕೂಡ ಶಾಂತರಾಗಿ ಕುಳಿತು ನಿಮ್ಮೆಲ್ಲರಿಗೂ ಕೂಡ ಮತ್ತೆ ಅನುಭವನಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಸತ್ಯಪ್ರಮೋದರ ಮಹಿಮೆ 15 ನಿಮಿಷದಲ್ಲಿ ಮುಗಿಸ್ಲಿಕ್ಕಾಗದೇ ಇರುವಂಥದ್ದು. 15 ಜನ್ಮ ಆದರೂ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. 50 ವರ್ಷ ಆಗಿನ ಕಾಲಕ್ಕೆ ಅವರ ಪರಿಸ್ಥಿತಿ, ಆಗ ತಾನೇ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂತಹ ಸಂದರ್ಭ, ಮಠದ ವಾತಾವರಣವು ಅಷ್ಟು ಉಚಿತವಾಗಿರಲಿಲ್ಲ, ಆರ್ಥಿಕ ಸಮಸ್ಯೆ, ಇದೆಲ್ಲವನ್ನ ದಾಟಿ ಅನೇಕರ ಮಾತು ಈಗ ಕೇಳಿದಂತೆ ಅವೆಲ್ಲವನ್ನ ದಾಟಿಕೊಂಡು 50 ವರ್ಷ ಈ ವೇದಾಂತ ಪೀಠದಲ್ಲಿ ಕುಳಿತು ತಾವು ತಮ್ಮ ನಂತರದಲ್ಲಿಯೂ ಕೊರತೆ ಆಗದೇ ಇದ್ದಂತೆ ಶ್ರೀ ಸಿದ್ಧಾತ್ಮತೀರ್ಥ ಶ್ರೀಪಾದಂಗಳವರನ್ನ ಕೊಟ್ಟು ಅನುಗ್ರಹವನ್ನ ಮಾಡಿದ್ದಾರೆ. ಪಂಡಿತ ಜಯತೀರ್ಥಾಚಾರ್ಯರ ತಂದೆ ಪಂಡಿತ ವೇದವ್ಯಾಸಾಚಾರ್ಯ ಪಗಡ ಅವರು ಸತ್ಯಪ್ರಮೋದ ತೀರ್ಥರ ಅಂತ್ಯವಾಸಿಗಳು. ಅವರ ಹತ್ರನೇ ಅಧ್ಯಯನವನ್ನ ಮಾಡಿದವರು. ಅವರ ಮಕ್ಕಳು ಪ್ರಸಕ್ತ ನಮ್ಮ ಶ್ರೀಪಾದಂಗಳವರ ಸಿದ್ಧಾತ್ಮತೀರ್ಥ ಶ್ರೀಪಾದಂಗಳವರ ಹತ್ತಿರ ಅಧ್ಯಯನ ಮಾಡಿದಂತಹ ವಿದ್ವಾಂಸರು. ಹೀಗಾಗಿ ಅವರ ಸ್ಮರಣೆಯನ್ನ ಮಾಡಿದರೇನೆ ಇವತ್ತು ನಮಗೆ ಇಲ್ಲಿ ಊಟ ಮಾಡಲಿಕ್ಕೆ ಸಾಧ್ಯ. ಈ ಕಟ್ಟಡವನ್ನ ಕಟ್ಟಿಸಿದ್ದೇ ಸತ್ಯಪ್ರಮೋದ ತೀರ್ಥರು. ಈಗ ನಾವು ಕೂತಿರೋ ಈ ಹಾಲು, ಇಲ್ಲಿ ಎಲ್ಲ ನೋಡ್ತಾ ಇರುವ ಈ ಮೇಲಿನ ಕಂಬಿಗಳನ್ನ ಆಗಿನ ಕಾಲಕ್ಕೆ ಬಹಳ ಕಷ್ಟಪಟ್ಟು, ಆಗ ರೈಲಿನಲ್ಲಿ ಯಾರನ್ನೋ ಹಿಡಿದು ಮಾತನಾಡಿ ಇದನ್ನ ತುಂಬಾ ಕಡಿಮೆ ಬೆಲೆಗೆ ತರಿಸಿ ತುಂಬಾ ಕಷ್ಟಪಟ್ಟು ಅವರು ಮೊದಲು ಜೀರ್ಣೋದ್ಧಾರ ಮಾಡಿದ ಮಠ ಅದು ಚೆನ್ನೈನಲ್ಲಿ ಉತ್ತರಾಯಣ. ಹೀಗಾಗಿ ಅವನ ಮೊದಲನೇ ಪುಸ್ತಕ ಬೃಂದಾವನ ಚೆನ್ನೈನಗರದ ಉತ್ತರಾಯಣದಲ್ಲಿಯೇ ಆಗಿದೆ. ಎಷ್ಟು ಸನ್ನಿಧಾನ ಇದೆ ಅನ್ನೋದನ್ನ ಈಗ ಪ್ರತ್ಯಕ್ಷವಾಗಿ ಹೇಳಿದ್ದೀರಿ. ಅಂತಹ ಗುರುಗಳ ಸ್ಮರಣೆ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಲಿ ಅಂತ ಈ ಸಮಯದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ